ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ದರ್ಶನ ಮಾಡ್ಕೋಬೇಕು ಅಂದರೆ 3 ತಿಂಗಳು ಮುಂಚೆನೇ ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಆದರೆ ನೀವೇನಾದರೂ ಕೇವಲ 1 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೇಕು ಅಂದರೆ ನಿಮಗೆ ಒಂದು ವಿಶೇಷ ಹೋಮದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಈ ಹೋಮದ ಟಿಕೆಟ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ ಮತ್ತು ಈ ಹೋಮದ ಕಾಸ್ಟ್ ಎಷ್ಟಾಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ TTD ಅವರು ಎಲ್ಲ ಆನ್ಲೈನ್ ದರ್ಶನದ ಟಿಕೆಟ್ಸ್ನ ಕೂಡ ನಮಗೆ 3 ತಿಂಗಳು ಮುಂಚೆನೇ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ 300 ರೂಪೀಸ್ ದರ್ಶನದ ಟಿಕೆಟ್ ಆಗಿರ್ಬೋದು, ಅಂಗ ಪ್ರದಕ್ಷಿಣ, ಲಕ್ಕಿ ಡಿಪ್ಪು, ಫಸ್ಟ್ ಇನ್ ಫಸ್ಟ್ ಔಟ್, ಆರ್ಜಿತ ಸೇವಾ ಟಿಕೆಟ್ಸು, ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸು ಪ್ರತಿಯೊಂದು ಕೂಡ ನಮಗೆ 3 ತಿಂಗಳು ಮುಂಚೆನೇ ರಿಲೀಸ್ ಮಾಡ್ತಾರೆ. ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗಿರತ್ತೆ. ಆದರೆ ಈ ಒಂದು ದರ್ಶನದ ಟಿಕೆಟ್ಸ್ನ ನಮಗೆ ಕೇವಲ 1 ತಿಂಗಳು ಮುಂಚೆ ಬಿಡ್ತಾರೆ. ಈ ಟಿಕೆಟ್ಸ್ ಯಾವುದು ಅಂದರೆ ಶ್ರೀನಿವಾಸ ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸು. ಈ ಒಂದು ಟಿಕೆಟ್ಸ್ ಏನು ಅಂದರೆ ನಮಗೆ ವೆಂಕಟೇಶ್ವರ ಸ್ವಾಮಿಯವರ ವಿಶೇಷ ಅನುಗ್ರಹಕ್ಕಾಗಿ ಪ್ರತಿದಿನ ಕೂಡ ದಿವ್ಯಾನುಗ್ರಹ ಹೋಮನ ನಡೆಸ್ತಾರೆ. ಇದನ್ನು ನಮಗೆ ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲೆಯಲ್ಲಿ ಈ ಒಂದು ದಿವ್ಯಾನುಗ್ರಹ ಹೋಮ ನಡೆಯುತ್ತೆ. ಈ ಒಂದು ಟಿಕೆಟ್ಸ್ನ ನಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನೀವು ಹೋಮಕ್ಕೂ ಕುತ್ಕೋಬೋದು. ಅದಾದ ನಂತರ ನಿಮಗೆ ದರ್ಶನಕ್ಕೂ ಕೂಡ ಅಲೋ ಮಾಡ್ತಾರೆ. ಈ ಒಂದು ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ನಮಗೆ 1600 ರೂಪಾಯಿ ಆಗಿರುತ್ತೆ. ಈಗ ಪ್ರಸ್ತುತ ನಮಗೆ ಜುಲೈ ತಿಂಗಳ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಜುಲೈ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೀಗ ಜೂನ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು 1600 ರೂಪಾಯಿ ಅಂತ ಹೇಳಿದೆ ಅಲ್ಲ, ಇದರಲ್ಲಿ 1000 ರೂಪಾಯಿ ಬಂದುಬಿಟ್ಟು ನಮಗೆ ಹೋಮಕ್ಕೆ ಆಗಿದ್ರೆ, ಇನ್ನು 600 ರೂಪಾಯಿ ಬಂದುಬಿಟ್ಟು 300 ರೂಪೀಸ್ ದರ್ಶನದ ಎಂಟ್ರಿಗೆ ಆಗಿರುತ್ತೆ. ಇದರಲ್ಲಿ ಒಂದು ಲಾಗಿನ್ನಿಂದ ನಾವು ಇಬ್ಬರಿಗೆ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ನ ನೀವು ಒಬ್ಬರಿಗೆ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರೋದಿಲ್ಲ. ನೀವು ಇಬ್ಬರಿಗೆ ಕಂಪಲ್ಸರಿಯಾಗಿ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಇನ್ನು ನೀವೇನಾದರೂ 3 ಜನ ಅಥವಾ 4 ಜನಕ್ಕೆ ಬುಕ್ ಮಾಡ್ಕೋಬೇಕು ಅಂದರೆ ನೀವು 4 ಜನಕ್ಕೆ ಬುಕ್ ಮಾಡ್ಕೊಳ್ಳಿಕ್ಕೆ 2 ಫೋನ್ ನಂಬರಿಂದ ಲಾಗಿನ್ ಆಗಿ ಬೇರೆ ಬೇರೆ ಫೋನ್ ನಂಬರಲ್ಲಿ ನೀವು 2 ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನಿಮಗೆ ಮೊದಲಿಗೆ ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ನೀವು ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಹತ್ರ ಹೋಗಬೇಕಾಗಿರುತ್ತೆ. ಅಲ್ಲಿ ನಿಮ್ಮ ಒಂದು ಟಿಕೆಟ್ಸ್ನ ಚೆಕ್ ಮಾಡಿ ನಿಮಗೆ ಹೋಮ ನೋಡಲಿಕ್ಕೆ ಅಲೋ ಮಾಡ್ತಾರೆ. ಹೋಮ ಆದ ನಂತರ ನಿಮ್ಮ ಒಂದು ಟಿಕೆಟ್ಸ್ನ ನೀವು ವೆರಿಫೈ ಮಾಡಿಸ್ಕೋಬೇಕು, ಒಂದು ಸೀಲ್ ಆಗ್ತಾರೆ. ಅದಾದ ನಂತರ ನೀವು ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆ ಒಳಗೆ ನೀವು 300 ರೂಪೀಸ್ ಕ್ಯೂ ಲೈನಿಂದ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇದರಲ್ಲಿ ನಾರ್ಮಲ್ ಆಗಿ ನಿಮಗೆ ದರ್ಶನ ಆಗಲಿಕ್ಕೆ 3 ರಿಂದ 5 ಅವರ್ ಸಮಯ ಆದರೂ ಹಿಡಿಯುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನ ಏನು ಕೇಳ್ತಾರೆ ಅಂದರೆ, ಈಗ ನಮಗೆ ಜುಲೈ ತಿಂಗಳ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರಲ್ಲ, ಇದ್ರ ಜೊತೆ ಅಕಾಮಡೇಷನ್ ಸಪ್ರೇಟಾಗಿ ರಿಲೀಸ್ ಮಾಡ್ತಾರಾ ಅಂತ. ನಮಗೆ ಈಗ ಜುಲೈ ತಿಂಗಳಿಗೆ ಸಪ್ರೇಟಾಗಿ ಯಾವುದೇ ರೀತಿಯ ಅಕಾಮಡೇಷನ್ನ ಆನ್ಲೈನಲ್ಲಿ ರಿಲೀಸ್ ಮಾಡೋದಿಲ್ಲ. ಇದು ಆಲ್ರೆಡಿ ನಮಗೆ 3 ಮಂತ್ಸ್ ಮುಂಚೆ ರಿಲೀಸ್ ಮಾಡಿರ್ತಾರಲ್ಲ, ಹಾಗೇನೆ ನಾವು ಬುಕ್ ಮಾಡ್ಕೋಬೇಕು. ಇನ್ ಕೇಸ್ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಆಫ್ಲೈನಲ್ಲಿ ರೂಮ್ಸ್ನ ತಗೋಬಹುದಾಗಿರುತ್ತೆ. ತಿರುಮಲದಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನೀವು ಆಫ್ಲೈನ್ CRO ಆಫೀಸ್ ಹತ್ರ ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆಗೆ ಹೋಗಿ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಆಫ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ತಿರುಪತಿಯಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ವಿಷ್ಣು ನಿವಾಸಮಲ್ಲಿ ಅವೈಲಬಿಲಿಟಿ ಇದ್ದರೆ ರೂಮ್ಸ್ನ ಕೊಡ್ತಾರೆ. ಅಥವಾ ನೀವು ಶ್ರೀನಿವಾಸಂ ಅಥವಾ ವಿಷ್ಣು ನಿವಾಸಂ ಎರಡೂ ಕಡೆ ಕೂಡ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಈ ಉಚಿತವಾದ ಲಾಕರ್ಸ್ ಫೆಸಿಲಿಟಿನ ಕೂಡ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅದೇ ರೀತಿ ನಮಗೆ ಜೂನ್ 25ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಲೋಕಲ್ ಟೆಂಪಲ್ಸ್ದು ಆರ್ಜಿತ ಸೇವಾನ ರಿಲೀಸ್ ಮಾಡ್ತಾರೆ. ನಿಮಗೆ ತಿರುಪತಿಯಲ್ಲಿರುವ ಲೋಕಲ್ ಟೆಂಪಲ್ಸ್ ಗೊತ್ತೇ ಇರುತ್ತೆ. ಅದರಲ್ಲಿ ಗೋವಿಂದರಾಜಸ್ವಾಮಿ ದೇವಸ್ಥಾನ ಆಗಿರ್ಬೋದು, ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮನವರ ದೇವಸ್ಥಾನ, ಅಥವಾ ಶ್ರೀನಿವಾಸ ಮಂಗಾಪುರದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಗಳಲ್ಲಿ ನಿಮಗೆ ಸೇವೆ ಮಾಡಬೇಕು ಅಂತ ಆಸೆ ಇದ್ದರೆ ಇದಕ್ಕೂ ಕೂಡ ಆನ್ಲೈನಲ್ಲಿ ನಮಗೆ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈಗ ನಮಗೆ ಜುಲೈ ತಿಂಗಳ ಒಂದು ಆರ್ಜಿತ ಸೇವಾ, ಲೋಕಲ್ ಟೆಂಪಲ್ಸ್ದು ಆರ್ಜಿತ ಸೇವಾನ ನಮಗೆ ಜೂನ್ 25ನೇ ತಾರೀಕೆ ಬೆಳಗ್ಗೆ 10 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ನಿಮಗೆ ತಿರುಚಾನೂರಿನಲ್ಲಿ ಅಥವಾ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ನಿಮಗೆ ದರ್ಶನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ರಶ್ ಜಾಸ್ತಿ ಇರುವ ಕಾರಣ ನಿಮಗೆ ದರ್ಶನ ಆಗಲಿಕ್ಕೆ 3 ರಿಂದ 4 ಅವರ್ ಸಮಯ ಆದರೂ ಹಿಡಿಯಬಹುದು. ಆದ್ದರಿಂದ ನೀವೇನಾದರೂ ಈ ಒಂದು ಆರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೊಂಡೋದ್ರೆ ನಿಮಗೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ. ಅದರಲ್ಲೂ ನಮಗೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಪುಷ್ಪಾಂಜಲಿ ಸೇವೆ ಅಂತ ರಿಲೀಸ್ ಮಾಡ್ತಾರೆ, ಸುಪ್ರಭಾತ ಸೇವೆ ರಿಲೀಸ್ ಮಾಡ್ತಾರೆ, ಅಭಿಷೇಕ
ರಿಲೀಸ್ ಮಾಡ್ತಾರೆ, ಕಲ್ಯಾಣೋತ್ಸವ ಸೇವಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈ ಸೇವೆ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಂಡೋದ್ರೆ ನಿಮಗೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ. ಅದ್ರ ಜೊತೆ ನೀವು ಸೇವೆನೂ ನೋಡ್ಬೋದು ಮತ್ತು ದೇವರನ್ನು ಕೂಡ ತುಂಬ ಸಮೀಪದಿಂದ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇನ್ನು ತುಂಬ ಜನಕ್ಕೆ ತಿರುಮಲದಲ್ಲಿ ಅಭಿಷೇಕ ಸೇವೆ, ಸುಪ್ರಭಾತ ಸೇವೆ ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿದ್ರೆ ಮಾತ್ರ ನಮಗೆ ಈ ಸೇವೆಗಳು ನೋಡುವ ಅವಕಾಶ ಇರುತ್ತೆ. ನಿಮಗೆ ತಿರುಮಲದ ರೀತಿಯೇ ನಮಗೆ ಶ್ರೀನಿವಾಸ ಮಂಗಾಪುರದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಈ ರೀತಿಯ ಆರ್ಜಿತ ಸೇವೆಗಳನ್ನ ನೆರವೇರಿಸ್ತಾರೆ. ನೀವು ಈ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡೋದ್ರೆ ನೀವು ಈ ಸೇವೆಗಳಲ್ಲಿ ಪಾಲ್ಗೊಳ್ಬೋದು. ಅದರಲ್ಲೂ ಅಭಿಷೇಕ ಸೇವೆ ತುಂಬಾ ಚೆನ್ನಾಗಿರುತ್ತೆ. ಈ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಸುಪ್ರಭಾತ ಸೇವೆ ಟಿಕೆಟ್ಸ್ನ ಕೂಡ ನೀವು ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯ ಲೋಕಲ್ ಟೆಂಪಲ್ಸ್ದು ಆರ್ಜಿತ ಸೇವೆಗಳನ್ನ ಜುಲೈ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ಜೂನ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ಯಾವ ರೀತಿಯಾಗಿ ನೀವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸು ಅದ್ರ ಜೊತೆ ಲೋಕಲ್ ಟೆಂಪಲ್ಸ್ದು ಆರ್ಜಿತ ಸೇವಾ ಹೇಗೆ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟ್ಗೆ ಹೋದ ನಂತರ ಇದು TTD ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಮೊದಲಿಗೆ ನಾವು ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ. ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಅಂತೆ. ಈಗ ಮೊದಲಿಗೆ ನೀವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ನಿಮ್ಗೊಂದು ಆಪ್ಷನ್ ಕಾಣುತ್ತೆ ನೋಡಿ, ಶ್ರೀನಿವಾಸ ದಿವ್ಯಾನುಗ್ರಹ ಹೋಮಂ ಅಂತ. ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ವಿಸ್ ನೋಡೋದಾದ್ರೆ ಟೆಂಪಲ್ ಬಂದ್ಬಿಟ್ಟು ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ತಿರುಪತಿ, ಸೇವೆ ಬಂದ್ಬಿಟ್ಟು ದಿವ್ಯಾನುಗ್ರಹ ಹೋಮಂ ಅಂತ ತೋರಿಸ್ತಾ ಇದೆ. ಈಗ ಪ್ರಸ್ತುತ ನಮಗೆ ಕರೆಕ್ಟ್ ಆಗಿ 10 ಗಂಟೆಗೆ ಕರೆಕ್ಟಾಗಿ ಜುಲೈ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಜುಲೈ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ತಕ್ಷಣ ನಿಮ್ಗೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ. ಒಂದು ಟಿಕೆಟ್ ಅಲ್ಲಿ ಇಬ್ರದ್ದು ಡೀಟೇಲ್ಸ್ ಎಂಟರ್ ಮಾಡ್ಬೇಕಾಗಿರುತ್ತೆ. ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ಬೇಕು. ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮ್ಗೆ 2 ಸೆಕ್ಷನ್ ಇರುತ್ತೆ. ಒಂದು ಗೃಹಸ್ಥ ಡೀಟೇಲ್ಸ್, ಇನ್ನೊಂದು ಜನರಲ್ ಡೀಟೇಲ್ಸ್ ಅಂತ. ಜನರಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡು, ಇಮೇಲ್ ಅಡ್ರೆಸ್ ಇದೆಲ್ಲ ಬೇಸಿಕ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಇರುತ್ತೆ. ಅದರಲ್ಲಿ ನಿಮ್ಮ ಹೆಸರು, ಏಜು, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಪ್ರಾಪರ್ ಆಗಿ ಎಂಟರ್ ಮಾಡಬೇಕಾಗಿರುತ್ತೆ. ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಟು ಪೇ ಅಂತ ಕೊಟ್ರೆ ನಿಮ್ಗೆ ಪೇಮೆಂಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಗೆ 3 ತರದ ಪೇಮೆಂಟ್ ಆಪ್ಷನ್ ಇರುತ್ತೆ. ಒಂದು UPI ID ಇರುತ್ತೆ, ಇನ್ನೊಂದು ನಿಮ್ಗೆ ನೆಟ್ ಬ್ಯಾಂಕಿಂಗ್ ಇರುತ್ತೆ, ಅಥವಾ ನಿಮ್ಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಪೇಮೆಂಟ್ ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ಈ ರೀತಿ ನಾವು ಒಂದು ಫೋನ್ ನಂಬರ್ ಇಂದ ಲಾಗಿನ್ ಆದ್ರೆ 2 ಟಿಕೆಟ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ ದಿವ್ಯಾನುಗ್ರಹ ಹೋಮದ್ದು. ನೆಕ್ಸ್ಟ್ ಈಗ ನಾವು ಲೋಕಲ್ ಟೆಂಪಲ್ಸ್ದು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲೇನೆ ಆರ್ಜಿತ ಸೇವಾ ಅಂತ ಇರುತ್ತಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಟೆಂಪಲ್ ಅಲ್ಲಿ ಡ್ರಾಪ್ ಡೌನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಾ ಲೋಕಲ್ ಟೆಂಪಲ್ಸ್ದು ಲಿಸ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ. ನೋಡಿ, ಗೋವಿಂದರಾಜಸ್ವಾಮಿ ದೇವಸ್ಥಾನ ತಿರುಪತಿ, ಪದ್ಮಾವತಿ ಅಮ್ಮನವರ ಟೆಂಪಲ್ ತಿರುಚಾನೂರು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀನಿವಾಸ ಮಂಗಾಪುರ, ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ತಿರುಚಾನೂರು. ನೀವು ಯಾವ ದೇವಸ್ಥಾನದಲ್ಲಿ ನೀವು ಸೇವೆನ ಮಾಡ್ಬೇಕು ಅನ್ಕೊಂಡಿರ್ತೀರ ಆ ಒಂದು ದೇವಸ್ಥಾನನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಶ್ರೀನಿವಾಸ ಮಂಗಾಪುರ ಅಂತ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ಈಗ ನಾವು ನೋಡೋದಾದ್ರೆ ಜೂನ್ ತಿಂಗಳಲ್ಲೂ ಕೂಡ ಇನ್ನು ಕೆಲವೊಂದು ಡೇಟ್ಸ್ಗೆ ಸೇವೆಗಳು ಅವೈಲೇಬಲ್ ಇದೆ. ಈಗ ಪ್ರಸ್ತುತ ನಮಗೆ ಜುಲೈ ತಿಂಗಳ ಒಂದು ಟಿಕೆಟ್ಸ್ನ ಎಕ್ಸಾಕ್ಟ್ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನಮ್ಗೆ ಅಭಿಷೇಕ ಮತ್ತೆ ತಿರುಪಾವಡ ಈ ರೀತಿಯ ಸೇವೆಗಳು ಖಾಲಿ ಆಗ್ಬಿಟ್ಟಿರುತ್ತೆ. ನಾವು ನೋಡೋದಾದ್ರೆ ಕಲ್ಯಾಣೋತ್ಸವ ಸೇವಾ, ಈ ರೀತಿ ಕಲ್ಯಾಣೋತ್ಸವ ಸೇವೆ ನಮ್ಗೆ ತುಂಬಾ ದಿನಗಳ ಕಾಲ ಕೂಡ ಅವೈಲೇಬಲ್ ಇರುತ್ತೆ. ಆದ್ರೆ ಅಭಿಷೇಕ ಆಗಿರ್ಬೋದು, ತಿರುಪಾವಡ ಇದೆಲ್ಲ ತುಂಬಾನೇ ಫಾಸ್ಟ್ ಆಗಿ ಖಾಲಿ ಆಗುತ್ತೆ. ಇಲ್ಲೂ ಕೂಡ ನಮ್ಗೆ ಸೆಲೆಕ್ಟ್ ಸೇವಾ ಅಲ್ಲಿ ನಾವು ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ನೋಡಿ, ತಿರುಪಾವಡ ಇದೆ, ಅಭಿಷೇಕ ಇದೆ, ವಸ್ತ್ರಾಲಂಕರಣ ಇದೆ. ಈ ರೀತಿಯ ಸೇವೆಗಳು ನಮ್ಗೆ ತುಂಬಾನೇ ಬೇಗ ಖಾಲಿ ಆಗ್ಬಿಡುತ್ತೆ. ಆದ್ರಿಂದ ಇದು ರಿಲೀಸ್ ಆಗಿದ ತಕ್ಷಣನೇ ನೀವು 10 ಗಂಟೆಗೆ ಬುಕ್ ಮಾಡ್ಕೋಬೇಕು. ಅದೇ ನಿಮ್ಗೆ ಕಲ್ಯಾಣೋತ್ಸವ ಆಗಿರ್ಬೋದು, ಬೇರೆ ಸೇವೆ ಟಿಕೆಟ್ಸ್ ಬೇಕು ಅಂದ್ರೆ ಅದು ತುಂಬಾ ಟೈಮ್ ತನಕ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾವಾಗ ಬೇಕು ಆವಾಗ ಸೇವೆನ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದಾಗಿರುತ್ತೆ.
ಈಗ ನಮಗೆ ಜುಲೈ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ದೇವಸ್ಥಾನದಲ್ಲಿ ಯಾವ ಸೇವೆ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಆ ಒಂದು ಸೇವೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲ ಆಲ್ ಅಂತ ಇದ್ರೆ ಯಾವುದೇ ಸೇವೆ ಅವೈಲೇಬಲ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಈಗ ಕಲ್ಯಾಣೋತ್ಸವ ಬೇಕು ಅಂದ್ರೆ ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಟ್ರೆ ನೋಡಿ, ಫಸ್ಟ್ಗೆ ಜನರಲ್ ಡೀಟೇಲ್ಸ್ ಇರುತ್ತೆ. ನಿಮ್ದು ಬೇಸಿಕ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕು. ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ ಮತ್ತೆ ಪಿನ್ ಕೋಡು ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ಹೆಸರು, ಏಜ್, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಕಂಟಿನ್ಯೂ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಟಿಕೆಟ್ಸ್ ಬುಕ್ ಆಗುತ್ತೆ. ತಿರುಚಾನೂರಿನ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿರುವ ಸೇವೆಗಳನ್ನ ನೋಡಕ್ ಹೋದ್ರೆ ಇಲ್ಲಿ ನಮಗೆ ಸುಪ್ರಭಾತ ಇದೆ, ಶುಕ್ರವಾರ ನಡೆಯುವ ಸುಪ್ರಭಾತ ಇದೆ, ಅಷ್ಟದಳ ಪಾದ ಪದ್ಮಾರಾಧನಾ, ತಿರುಪ್ಪಾವಡ, ಅಭಿಷೇಕ, ಲಕ್ಷ್ಮೀ ಪೂಜಾ, ಪುಷ್ಪಾಂಜಲಿ ಸೇವಾ, ಈ ರೀತಿಯ ಒಂದು ಸ್ಪೆಷಲ್ ಸೇವೆಗಳಿರುತ್ತಲ್ಲ, ಸುಪ್ರಭಾತ ಆಗಿರ್ಬೋದು, ಪುಷ್ಪಾಂಜಲಿ ಸೇವಾ, ಇವೆಲ್ಲ ತುಂಬಾನೇ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ನೀವು ರಿಲೀಸ್ ಆಗಿದ ತಕ್ಷಣನೇ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು ಪುಷ್ಪಯಾಗ ಅಥವಾ ಆಲ್ ಅಂತ ಕೊಟ್ರೆ ಜೂನ್ ತಿಂಗಳಲ್ಲಿ ಎಲ್ಲಾ ಡೇಟ್ಸ್ಗೂ ಕೂಡ ನಮಗೆ ತಿರುಚಾನೂರಿನ ದೇವಸ್ಥಾನದಲ್ಲಿ ಸೇವೆ ಬುಕ್ ಆಗ್ಬಿಟ್ಟಿದೆ. ಜುಲೈ ತಿಂಗಳಿಗೆ ರಿಲೀಸ್ ಮಾಡ್ತಾರಲ್ಲ, ಆಗ ನಿಮ್ಗೆ ಯಾವ ಸೇವೆ ಬೇಕು ಆ ಸೇವೆನ ಸೆಲೆಕ್ಟ್ ಮಾಡ್ಕೊಂಡು ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಆಗ್ಲೇ ತೋರಿಸ್ದಂಗೆ ಕಂಟಿನ್ಯೂ ಕ್ಲಿಕ್ ಮಾಡಿಬಿಟ್ಟು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಿ ಅಮೌಂಟ್ನ ಪೇ ಮಾಡಿದ್ರೆ ನಿಮ್ಮ ಒಂದು ಆರ್ಜಿತ ಸೇವೆ ಟಿಕೆಟ್ಸ್ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಲೋಕಲ್ ಟೆಂಪಲ್ಸ್ ಅಲ್ಲಿ ಆರ್ಜಿತ ಸೇವೆಗಳನ್ನು ಕೂಡ ಬುಕ್ ಮಾಡ್ಕೊಂಡೋಗಿ ತುಂಬಾ ಸುಲಭವಾಗಿ ದರ್ಶನ ಮಾಡ್ಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.